ನಮಸ್ಕಾರ ಸ್ನೇಹಿತರೆ, ಆನಂದದ ಅಡುಗೆಗೆ ಸ್ವಾಗತ. ನಾವು ಇವತ್ತು ಮೆಂತೆಕಾಳಿನ ರೈಸ್ ಬಾತ್ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಮೆಂತೆಕಾಳು 2 ಟೇಬಲ್ ಸ್ಪೂನ್, 4 ಹಸಿಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಕಾಳು ಮೆಣಸು ಹಾಕಿ ನೈಸ್ ಆಗಿ ರುಬ್ಬಿಕೊಳ್ಳಿ. ಕುಕ್ಕರ್ ಬಿಸಿಯಾದ ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಕರಗಿದ ಮೇಲೆ ನೆನೆಸಿಟ್ಟುಕೊಂಡ ಮೆಂತೆಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ಮೆಂತೆಕಾಳಿನ ನೀರಿದ್ದರಿಂದ ಈ ಥರ ಹೊಗೆ ಬರ್ತಾ ಇದೆ. ಫ್ರೈ ಆದ ನಂತರ ಅದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ಹಾಕಿ ಮತ್ತು ಫ್ರೈ ಮಾಡಿ. ಮತ್ತು ತೊಳೆದಿಟ್ಟುಕೊಂಡಂಥ ಅಕ್ಕಿ 1 ಕಪ್ಪು, ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿ 1 ಕಪ್ ಹಾಕಿ ಮತ್ತು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ. ಇವೆಲ್ಲವನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಬರೀ ತುಪ್ಪವನ್ನು ಮಾತ್ರ ಉಪಯೋಗಿಸ್ತಾ ಇಲ್ಲಿ ಎಣ್ಣೆ ಹಾಕಲಿಲ್ಲ ನಾನು, ನೀವು ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು. ಫ್ರೈ ಆದ ಮೇಲೆ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ವಿಡಿಯೋವನ್ನು ಇದೇ ಮೊದಲ ಬಾರಿ ನೋಡುತ್ತಿದ್ದರೆ ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಇಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಬೇಕು. ಬೆನ್ನು ನೋವಿರುವಾಗ ಮತ್ತು ಅಜೀರ್ಣವಾದಾಗ ಇದನ್ನು ಮಾಡಿಕೊಂಡು ತಿನ್ನಬಹುದು. ಕುದ್ದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸಬೇಕು. ತಣ್ಣಗಾದ ಮೇಲೆ ತೆಗೆದರೆ ಆರೋಗ್ಯಕರವಾದ ಮತ್ತು ರುಚಿಯಾದ ಮೆಂತೆಕಾಳಿನ ರೈಸ್ ಬಾತ್ ತಿನ್ನಲು ಸಿದ್ಧವಾಗಿದೆ. ಮತ್ತೆ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರುವೆನು.